ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂತಹ ಆನ್ಲೈನ್ ಬೆಟ್ಟಿಂಗ್, ಗೇಮಿಂಗ್ ನಿಷೇಧಿಸಲು ಈ ಒಂದು ಪ್ರತಿಭಟನೆಯನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆಆರ್ಎಸ್ ಯುವ ಘಟಕದಿಂದ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ಒಂದು ಪ್ರತಿಭಟನೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಮಿಟಿಯ ಉಪಾಧ್ಯಕ್ಷರಾಗಿರುವಂತಹ ರಘು ಜಾನಗಿರಿ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೂ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ರಘುನಂದನ್ ಸರ್ ಅವರು ಸಹ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ. ರಾಜ್ಯ ಕಮಿಟಿಯ ಆನಂದ್ ಸರ್ ಸಹ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜೀವನ್ ಸರ್, ರಾಜ್ಯ ಕಮಿಟಿಯ ಕಾರ್ಯದರ್ಶಿಯಾಗಿರುವಂತಹ ಜೀವನ್ ಸರ್ ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ. ಹಾಗೂ ಕೆಆರ್ಎಸ್ ಪಕ್ಷದ ಬೆಂಗಳೂರಿನ ಜಿಲ್ಲಾ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸೈನಿಕರು ಹಾಗೂ ಬೆಂಬಲಿಗರು ಸಹ ಆಗಮಿಸಿದ್ದಾರೆ. ಹಾಗೂ ಯುವಕರು ಸಹ ಆಗಮಿಸಿದೆ. ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಈಗ ಕರ್ನಾಟಕದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಎನ್ನುವುದು ವ್ಯಾಪಕವಾಗಿ ಹರಡ್ತಾ ಇದೆ. ಇದನ್ನ ನಾವು ಖಂಡಿಸಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಇದನ್ನ ನಿಷೇಧಿಸಬೇಕು ಅನ್ನುವಂತಹ ಆಗ್ರಹಿಸಿ ಈಗ ಈ ಒಂದು ಹೋರಾಟದ ಉದ್ದೇಶದ ಕುರಿತು ನಮ್ಮ ರಾಜ್ಯ 2 ವರ್ಷ 3 ವರ್ಷ ಹೆಂಗಪ್ಪ ಟಿಕೆಟ್ ಹಿಡ್ಕೊಳ್ಳೋದು, ಟಿಕೆಟ್ ಕುಡ್ಕೊಡ್ದಂಗೆ ಅದೊಂದೇ ಯೋಚನೆ. ಯುವಕರಾದ್ರೂ ಸಾಗಲಿ, ಲೇಡೀಸ್ ಹುಡುಗರು ಯಾರಾದ್ರೂ ಸಾಗಲಿ, ಏನಾದ್ರೂ ಸರ್ಕಾರಿ ಭೂಮಿಗಳಾದ್ರೂ ಹೋಗ್ಲಿ, ಏನಾದ್ರೂ ಹಾಳಾಗಿ ಹೋಗ್ಲಿ, ನನಗೆ ನನ್ನ ಕುರ್ಚಿ ಒಂದೇ ಶಾಶ್ವತ. ಮತ್ತೆ ಒಂದನ್ನ ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನೋ ತರ ಒಟ್ಟಾರೆ ವ್ಯವಸ್ಥೆ ಇದಾಗ್ತಾ ಇದೆ. ಹಂಗಾಗಿ ದಯಮಾಡಿ ಇದು ನಿಲ್ಲಬೇಕಿಲ್ಲ ಅನ್ನೋದನ್ನ ಪ್ರಾಮಾಣಿಕವಾಗಿ ಪ್ರತಿಪಾದಿಸ್ತಾರಂತ ಕೆಆರ್ಎಸ್ ಪಕ್ಷ ಇವತ್ತು ಇದನ್ನ ಜವಾಬ್ದಾರಿಯಿಂದ ಹೋರಾಟಗಳನ್ನು ಮಾಡ್ತಾ ಇದೀವಿ. ದಯಮಾಡಿ ಯುವಕರು ಯಾರೆಲ್ಲ ಇದ್ದೀರಾ, ಇದು ನಿಮ್ಮದು ಜವಾಬ್ದಾರಿ. ನಾನು ಕೈ ಮುಗಿದು ಕೇಳ್ಕೊತೀನಿ. ಇದರಿಂದ ಈ ಯಾವ ಜೂಜು ಇನ್ನೊಂದು ಮತ್ತೊಂದು ಅಂದ್ರೆ ಆ ಕ್ಷಣದ ಇದಕ್ಕೋಸ್ಕರ ಏನೋ ಅಡ್ಡದಾರಿಯಿಂದ ಹಣ ಮಾಡ್ಬಿಡ್ಬೋದು, ಹಣ ಬರುತ್ತೆ ಅನ್ನೋ ತರದಕ್ಕೆ ನಾವೇನು ಹೋಗ್ತಾ ಇದೀವಿ. ನಿಜವಾಗ್ಲೂ ಯಶಸ್ಸಾಗಲ್ಲ. ಲಕ್ಷಕ್ಕೆ 99.99% ಜನ ಇದರಿಂದ ಲಾಸ್ ಆಗಿ ಬೀದಿ ಬಂದು ಮನೆ ಮಠ ಕಳ್ಕೊಂಡು ಸಾಯ್ತಾ ಇದಾರೆ. ನಿಜವಾಗ್ಲೂ ಮೈಸೂರಲ್ಲಿ ಹೊಟ್ಟೆವರಿತ ಮೈಸೂರಲ್ಲೂ ಇಡೀ ಒಂದು ಫ್ಯಾಮಿಲಿ ಸತ್ತೋಗ್ಬಿಟ್ರು. ಆತರ ಎಷ್ಟೋ ಫ್ಯಾಮಿಲಿಗಳು ಸಾಯ್ತಾ ಇದಾವೆ ಡೈಲಿ. ಅಂದ್ರೆ ರಿಪೋರ್ಟ್ ಆಗ್ತಾ ಇಲ್ಲ, ವೀಕ್ಷಕ್ ಬರ್ತಾ ಇಲ್ಲ, ಗೊತ್ತಾಗ್ತಿಲ್ಲ, ಅದೇನೇನೋ ಕಾರಣ ಅನ್ನೋ ತರದಲ್ಲಿ ಅದನ್ನ ಮುಚ್ಚಾಕ್ತಾ ಇದಾರೆ. ಹಾಗಾಗಿ ದಯಮಾಡಿ ನಾನು ಹೇಳೋದು, ಕೈ ಮುಗಿಸಿ ಹೋಗ್ತೀನಿ, ಯಾರು ಯೂಸ್ ಆಗ್ಬೇಡಿ. ಯಾಕಂದೇನೇ ಇದ್ರೂ ಅದು ಮಾಫಿಯಾ ಒಂದು ದೊಡ್ಡ ಮಾಫಿಯಾ ಅದೇ ಅದರ ಕೆಲಸ ಮಾಡ್ತಾ ಇದೆ. ಆದ್ರೆ ಅದನ್ನೆಲ್ಲ ನಾವು ಸರಿ ಆದ್ರೆ ಅಥವಾ ನೀವು ನಮ್ಮ ಜೊತೆ ಬಂದ್ರೆ ಅದನ್ನೆಲ್ಲ ಸಶಕ್ತವಾಗಿ ದಕ್ಷವಾಗಿ ಎದುರಿಸಿ ನಾವು ಅದನ್ನೆಲ್ಲ ತಡೆ ಹಿಡಿಬೋದು. ದೊಡ್ಡ ವಿಷಯ ಎಲ್ಲ. ಆದ್ರೆ ಇದನ್ನೆಲ್ಲವನ್ನು ನೋಡಿ ಕಣ್ಮುಚ್ಕೊಂಡು ನಾಟಕ ಆಡ್ಕೊಂಡು ಕೂತಿರೋ, ಅದರಲ್ಲಿ ಪಾಲುಗಾರಿಕೆಯನ್ನ ಸಾಲು ತಗೊಂಡು ಕಣ್ಮುಚ್ಕೊಂಡು ಕೂತಿರುವಂತ ರಾಜ್ಯ ಸರ್ಕಾರಕ್ಕೆ ನನ್ನ ಧಿಕ್ಕಾರ ಇದೆ. ಅದನ್ನ ನಾನು ಪ್ರತಿ ಒಂದು ಕೂಡ ನಮ್ಮ ಕೈಲಿ ಈಸಿಯಾಗಿ ಸಿಗುವಂತ ಆಪ್ಷನ್ ಇದೆ. ನಮ್ಮ ಬೆಳ್ಳಿ ತುದಿಯಲ್ಲಿ ನಾವು ಏನ್ ಟಚ್ ಮಾಡಿದ್ರು ಕೂಡ ನಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಅಂತ ಸಮಾಜದಲ್ಲಿರೋ ನಾವು ಇವತ್ತು ಅದೇ ತುದಿಯಲ್ಲಿ ನಾವು ನಮ್ಮ ಜೀವನ ಮತ್ತು ನಮ್ಮ ಭವಿಷ್ಯಕ್ಕೆ ಮತ್ತು ನಮ್ಮ ಮುಂದೆ ಬರುವಂತ ಮಕ್ಕಳ ಭವಿಷ್ಯನ ಈ ಸಮಾಜ ಹಾಳು ಮಾಡಿ ನಿಲ್ಲಿಸ್ತಾ ಇದೆ. ಈ ದುಡ್ಡು ಅನ್ನೋ ಒಂದು ಅಹಂಕಾರದಿಂದ, ಒಂದು ದುರಹಂಕಾರದಿಂದ ಪ್ರತಿಯೊಬ್ಬ ಸೆಲೆಬ್ರಿಟಿಗಳು ಅವ್ರ ದುಡ್ಡು ಅವ್ರು ತಗೊಂಡು ನಮ್ಮ ಬಡ ಜನಗಳನ್ನ ತಪ್ಪು ದಾರಿಗೆ ತೊಳ್ತಾ ಇದ್ದಾರೆ. ನೀವು ಏನೇ ಬೆಟ್ಟಿಂಗ್ ಮಾಡಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ತೀರಾ, ತುಂಬಾ ಈಸಿಯಾಗಿ ಸಂಪಾದನೆ ಮಾಡ್ತೀರಾ, ಈಸಿಯಾಗಿ ಅರಿವು ಮಾಡ್ತೀರಾ ಅಂತ ಒಂದು ಮಿಸ್ಗೈಡ್ ಮಾಡಿ ಅವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಅದನ್ನು ನಂಬಿದಂತ ನಮ್ಮ ಯುವಜನರು ತಮ್ಮ ಕಾರ್ಯ ಕೆಲಸ, ಅವ್ರ ಉದ್ದೇಶ, ಅವ್ರ ಗುರಿ ಎಲ್ಲರೂ ಮರೆತು ತನ್ನ ಬೆಟ್ಟಿಂಗ್ ಆಪ್ಷನ್ ಅಲ್ಲಿ ತಂದೆ ತಾಯಿಗೆ ಗೊತ್ತಿದ್ದಂಗೆ, ತನ್ನ ತಂದೆಗೆ ಗೊತ್ತಿದ್ದಂಗೆ ತಮ್ಮ ದುಡ್ಡುಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬಾ ದುಡ್ಡನ್ನ ಕಳ್ಕೊಂಡು ಅದು ಎಲ್ಲಿ ನಮ್ಮ ಮನೆ ಗೊತ್ತಾದ್ರೆ ನಮ್ಗೆ ಎಲ್ಲಿ ಬರ್ತಾರೋ ನಮ್ಮ ಜೀವನ ಎಲ್ಲಿ ಉದ್ಧಾರ ಆಗುತ್ತೆ ಎಂದು ನಮಗೆ ಸಹೋದರಗಳು ಹೇಳಿದಂತಾಗಿ ಎಷ್ಟೋ ಜನಗಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಮತ್ತೆ ಎಷ್ಟೋ ಜನಗಳು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರ ಭವಿಷ್ಯನ ಅವ್ರ ಕಾಲೇ ಕಳ್ಕೊತಾ ಇದ್ದಾರೆ. ಈ ಯಾವ ರೀತಿ ಇದೆ ಅಂದ್ರೆ ಈ ಆನ್ಲೈನ್ ಬೆಟ್ಟಿಂಗ್
ಜೀವನಕ್ಕೋಸ್ಕರ ಮಾಡ್ತಾರೆ. ಬಟ್ ಸೆಲೆಬ್ರಿಟಿಗಳು ದುಡ್ಡುಗೋಸ್ಕರ ನಮ್ಮನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಈ ಉದ್ದೇಶದಿಂದ ಈ ಆನ್ಲೈನ್ ಬೆಟ್ಟಿಂಗ್ ನ ನಮ್ಮ ಸರ್ಕಾರ ತುಂಬಾ ಗಂಭೀರವಾಗಿ ತಗೊಂಡು ಇದನ್ನ ಗಂಭೀರವಾಗಿ ತಗೊಂಡು ಈ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಯಾವ್ಯಾವ್ದು ಆಪ್ಗಳಿವೆ, ಯಾವ್ಯಾವ ಕಂಪನಿಗಳಿವೆ, ಆ ಕಂಪನಿಗಳನ್ನೆಲ್ಲ ತುಂಬಾ ಗಂಭೀರವಾದ ಆಶಯ ತಗೊಂಡು ಅವ್ರನ್ನ ಬ್ಯಾನ್ ಮಾಡ್ಬೇಕು ಅಂತ ನಮ್ಮ ಕರ್ನಾಟಕ ಅಂತ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡ್ತಾ ಇದಾರೆ. ಇವತ್ತು ಯುವ ಜನತಾ ಡ್ರೀಮ್ 11 ಇರ್ಬೋದು, ರಮ್ಮಿ ಸರ್ಕಲ್ ಇರ್ಬೋದು, ಮತ್ತೊಂದು ಇರ್ಬೋದು, ಈ ರೀತಿಯಾದಂತ ಆ ಪ್ರಮೋಷನ್ ಗಳನ್ನ ನೋಡ್ತಾನೆ ಏನೋ ನಮ್ಗೆ ಆದಾಯ ಬಂದ್ಬಿಡುತ್ತೆ, ದುಡ್ಡಾಗ್ಬಿಡುತ್ತೆ ಅನ್ನೋ ನಿಟ್ಟಲ್ಲಿ ಹಾಕೋದಕ್ಕೆ ಹೋಗ್ತಾರೆ. ಆದ್ರೆ ಅವರು ಯಾವುದನ್ನು ಅದರಲ್ಲಿ ಗೆಲುವುಗಳನ್ನ ಸಾಧ್ಯವಿಲ್ಲ. ಮತ್ತೆ ಅದು ಮಾಡೋದೇ ದೊಡ್ಡ ತಪ್ಪು. ಮೊನ್ನೆ ದಿನ ನಮ್ಮ ಕಚೇರಿಗೆ ಒಬ್ರು ಬಂದಿದ್ರು, ನಮ್ಮ ಸ್ನೇಹಿತರು. ಅವ್ರು ಹೇಳ್ತಾ ಇದ್ರು ಯಾವ ರೀತಿ ಹಣವನ್ನ ಎಲ್ಲೆಲ್ಲಿ ವರ್ಗಾಯಿಸ್ತಾ ಇದಾರೆ ಅಂತ. ಈ ಬೆಟ್ಟಿಂಗ್ ಆಪ್ಗಳು ಇವತ್ತು ಏನಿದೆ, ಈ ಬೆಟ್ಟಿಂಗ್ ಆಪ್ಗಳನ್ನ ಎಲ್ಲೇ ಕೂತಿರ್ತಾನೆ, ಯಾವೇ ಕ್ರಿಯೇಟ್ ಮಾಡಿರ್ತಾನೆ, ಅದಕ್ಕೆ ಅಪ್ಪ ಅಮ್ಮ ಯಾರು ಇರೋದಿಲ್ಲ. ಯಾವುದೋ ಒಬ್ಬ ಅಂಗಡಿಗೆ ಒಂದೊಂದು ಆಧಾರ್ ಕಾರ್ಡ್ ತಗೊಂಡು ಒಂದೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಯಾರಾದ್ರೂ ಆಡ್ಬೇಕು ಅಂದ್ರೆ ಆಡುವಂತ ಆಸಕ್ತಿ ಇರುವಂತವ್ರಿಗೆ ಅವ್ರು ಏನ್ ಮಾಡ್ತಾರೆ, ಒಂದು ಲಿಂಕ್ ಅನ್ನ ಕಳಿಸ್ತಾರೆ. ಈ ಲಿಂಕ್ಗೆ, ಈ ಅಕೌಂಟ್ಗೆ ನೀವು ದುಡ್ಡು ಹಾಕಿ ಅವರೊಂದು ಅಕೌಂಟ್ ಅನ್ನ, ಒಂದು ಐಡಿಯನ್ನ ಕ್ರಿಯೇಟ್ ಮಾಡಿ ಈ ಐಡಿಯನ್ನ ಬಳಸಿ ನೀವು ಆಡ್ಬೋದು ಅಂತ ಹೇಳ್ತಾರೆ. ನಾನು ಕೆಲವು ಸ್ನೇಹಿತರು ಇದ್ದಾರೆ, ಅವರು ಇದರಲ್ಲಿ ಮುಳುಗೋಗಿರುವಂತ ಸ್ನೇಹಿತರು. ಅವ್ರು ಹೇಳ್ತಾರೆ ಎಷ್ಟೋ ಅಕೌಂಟ್ಗಳು ಈ ರೀತಿಯಾದಂಥದ್ದು ಲಕ್ಷಾಂತರ ಅಕೌಂಟ್ಗಳಿದ್ದಾವೆ, ನಾವು ಅತಿ ಹೆಚ್ಚು ಗೆಲ್ತಾ ಇದ್ರೆ ನಮ್ಮ ಅಕೌಂಟ್ನೇ ಬ್ಲಾಕ್ ಆಗ್ಬಿಡ್ತವೆ, ನಾವು ಏನು ಡೆಪಾಸಿಟ್ ಮಾಡಿರ್ತೀವಿ ಹಣ ವಾಪಸ್ ಬರೋದಿಲ್ಲ, ನಾವು ಯಾರನ್ನು ಹುಡ್ಕೋದಕ್ಕೆ ಸಾಧ್ಯ ಇಲ್ಲ. ಒಂದೆರಡು ದಿನ ನಂಬರ್ಗೆ ಫೋನ್ ಮಾಡ್ಬೋದು, ಆ ಫೋನ್ ಮಾಡಿದ ನಂತರ ಅವರು ಆಗ್ತೀವಿ ಮಾಡ್ತೀವಿ ಏನೋ ಆಗಿದೆ ಅಂತ ಹೇಳ್ತಾರಂತೆ. ಅದಾದ್ಮೇಲೆ ಆ ಫೋನ್ ನಂಬರ್ ಸ್ವಿಚ್ ಆಫ್ ಆಗುತ್ತೆ. ಆ ಅಕೌಂಟ್ ಅನ್ನ ಟ್ರೇಸ್ ಮಾಡೋದಕ್ಕೆ ಆಗಲ್ಲ. ಇದು ಕೆಲವು ನಮಗೆ ಗೊತ್ತಿರೋ ರೀತಿಯಾಗಿ ಕೆಲವು ರಾಜಕಾರಣಿಗಳೇ ಈ ರೀತಿಯಾದಂತ ಆಪ್ಗಳನ್ನ ಇವತ್ತು ಏನೋ ಸೃಷ್ಟಿ ಮಾಡಿ ಕ್ರಿಯೇಟ್ ಮಾಡಿ ಅದಕ್ಕೂ ಸಹ ಏನು ಜನರ ಹಣವನ್ನ ಹಾಕಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಅವರಿಗೆ ವಂಚನೆ ಮಾಡುವಂತಹ ಕೆಲಸಗಳು ನಡ್ತಾ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಯಾವ ಸ್ಕಿಲ್ಡ್ ಗೇಮ್ಸ್ ಬೇಡ ನಮ್ಗೆ, ಯಾವ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಯಾವುದೇ ರೀತಿಯ ಏನದು ರಮ್ಮಿ ಸರ್ಕಲ್ ಅಲ್ಲಿ ಏನಂತಾರೆ ರಮ್ಮಿ ಸ್ಕಿಲ್ಡ್ ಗೇಮ್ ಅಂತೆ, ಪೋಕರ್ ಸ್ಕಿಲ್ಡ್ ಗೇಮ್ ಕೆಲವುದು ಹೇಳ್ತಾ ಇದ್ದಾರೆ. ಆದ್ರೆ ಇದು ಯಾವುದೇ ರೀತಿಯ ಆನ್ಲೈನ್ ಗೇಮ್ಸ್ ಗಳನ್ನು ಬೇಕಾಗಿಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಯುವ ಜನರಿಗೆ ಈ ರೀತಿಯಾದಂತಹ ಕೌಶಲ್ಯಗಳು ನಮಗೆ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ತಾ, ಈ ಕೂಡಲೇ ನೀವು ಏನೋ ಒಂದು ಹೊಸ ಕಾಯ್ದೆಯನ್ನ ತಗೊಳ್ಳೋದು ಕೊಟ್ಟಿದ್ದೀರಾ, ಆ ಕಾಯ್ದೆಯಲ್ಲಿ ಸಂಪೂರ್ಣವಾಗಿ ಆನ್ಲೈನ್ ಗೇಮ್ಸ್ ನ ಯಾವುದೇ ರೀತಿಯ ಗೇಮ್ಸ್ ಇರ್ಬೋದು ಪ್ರತಿಯೊಂದನ್ನು ನಿಷೇಧಿಸಬೇಕು. ಯಾವ ಮೊಬೈಲ್ ನಲ್ಲಿ ಒಂದು ಆಪ್ ಸಹ ಬರಬಾರ್ದು. ಆ ರೀತಿಯ ಆಪ್ ಬಂದ್ರೆ ಅದು ಅನಧಿಕೃತ ಆಪ್ ಆಗಿರ್ಬೇಕು, ಮತ್ತು ಅದನ್ನು ಯಾರು ಬಳಸೋದಕ್ಕೆ ಪ್ರಯತ್ನ ಪಡ್ತಾರೆ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನು ಸಹ ಮಾಡಬೇಕು. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹ ಆಗಿದೆ. ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಗೃಹ ಸಚಿವರು ಪರಮೇಶ್ವರ್ ಅವರೇ ನಾಡಿನ ಯುವ ಜನತೆ ಬಗ್ಗೆ ಯೋಚನೆ ಮಾಡಿ. ಯಾಕೆಂದ್ರೆ ಕೆಲವು ಅಡ್ವರ್ಟೈಸ್ಮೆಂಟ್ ಗಳನ್ನ ನಾವು ನೋಡ್ತಾ ಇದೀವಿ. ವಯಸ್ಸಾದಂತವರು ಇವತ್ತು ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ, ನಾನು ಹೀಗೆ ಮಾಡ್ಬಿಟ್ಟು ರಮ್ಮಿ ಸರ್ಕಲ್ ಅಲ್ಲಿ ರಮ್ಮಿ ಆಡ್ದೆ ಲಕ್ಷಾಂತರ ರೂಪಾಯಿ ಗೆದ್ದೆ, ನಾನು ಇದಾರ್ದೆ ಕೋಟ್ಯಾಂತರ ರೂಪಾಯಿ ಗೆದ್ದೆ ಅಂತ ಹೇಳಿ ಒಂದು ಪ್ರಮೋಷನ್ ಆಡ್ದವ್ರ ಹತ್ರನೇ ಒಂದು ಪ್ರಮೋಷನ್ ಮಾಡಿಸುವಂತ ಕೆಲಸವನ್ನು ನಡೀತಾ ಇದೆ. ಇದನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತೇಳಿ ಮತ್ತು ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೀನಿ. ತಾಯಿ ಗೊತ್ತಾಗ್ತಿದೆ ಅಥವಾ ಅಜ್ಜಿಗೆ ಗೊತ್ತಾಗ್ತಿದೆ ನಂದು 10 ಲಕ್ಷ ಹೋಯಿತು 5 ಲಕ್ಷ ಹೋಯಿತು ಅಂತ, ಅಷ್ಟು ಕಂಪ್ಲೀಟ್ ಫ್ರೀ ಆಕ್ಸೆಸ್ ಕೊಟ್ಟಿದ್ದಾರೆ. ಒಂದು ಮೊಬೈಲ್ ಮುಂಚೆ ಇತ್ತು, ಮತ್ತೆ ಕ್ಯಾಲ್ಕುಲೇಟರ್ ಇತ್ತು, ಬೇರೆ ಬೇರೆ ಡಿವೈಸಸ್ ಇತ್ತು. ಈ ಪ್ರತಿಯೊಂದು ಮೊಬೈಲ್ ಆಗತರ ಆಗಿದೆ. ಅದೇ ಮೊಬೈಲ್ಗೆ ಇವರು ಆಪ್ ತಂದವರೆ, ಸ್ಟಾರ್ಟ್ಅಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಈ ತರ ಒಂದು ಮಾದರಿ ಇದೆ. ಸೊ ಜನ ಈಗ ಕಂಪ್ಲೀಟ್ಲಿ ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ದಾರೆ, ಮನೇಲಿ ಕುತ್ಕೊಂಡು ದುಡ್ಡು ಕಳ್ಕೊತಾ ಇದ್ದಾರೆ. ಮುಂಚೆ ಅಂತ ಕಾಲದಲ್ಲಿ ಈ ರೆಕ್ರಿಯೇಷನ್ ಕ್ಲಬ್ ಅಥವಾ ಕ್ಲಬ್ ಇದು ಗೋವಾಗ ಹೋದಾಗ ಒಂದು ಲಿಮಿಟ್ ಇಷ್ಟು ಹಣ ಅಂತ ಕ್ಯಾರಿ ಮಾಡೋರು, ಅವಾಗ ಆಡೋರು, ಅಲ್ಲಿ ಯಾರು ಜಾಸ್ತಿ ಮಾಡ್ತಾ ಅದು ಗೌರ್ಮೆಂಟ್ ರೈಡ್ ಮಾಡೋದು, ಫೈನ್ ಇತ್ತು, ಒಂದು ಕಂಪ್ಲೀಟ್ ಒಂದು ಅಥಾರಿಟಿ ಇತ್ತು, ಮಾನಿಟರಿಂಗ್ ಇತ್ತು. ಈಗ ಮಾನಿಟರಿಂಗ್ ಸಿಸ್ಟಮೇ ಇಲ್ಲ. ಕಂಪ್ಲೀಟ್ ಹೆಂಗ್ ಬೇಕಾದ್ರೆ ಹಂಗೆ ಆಡಬಹುದು, ಯಾರ ಮನೆ ಹೆಂಗ್ ಬೇಕಾದ್ರೆ ಹಾಳಾಗಬಹುದು. ಅದ್ರಲ್ಲಿ ನಮ್ಮ ಆಗ್ಲೇ ಹೇಳಿದಂಗೆ ಈ ವಿಚಾರದ ಸುಮಾರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ತುಂಬ ಮನೆಗಳು ಹಾಳಾಗಿದೆ. ಗೌರ್ಮೆಂಟ್ ಇದ್ರ ಬಗ್ಗೆ ಏನ್ ಮಾಡಬೇಕು, ಒಂದು ಸಪ್ರೇಟ್ ಒಂದು ಡಿಪಾರ್ಟ್ಮೆಂಟ್ ಮಾಡಬೇಕು, ಅದು ಕಂಪ್ಲೀಟ್ ಮಾನಿಟರ್ ಆಗಬೇಕು. ಯಾರು ದುಡ್ಡು ಬರ್ತಾ ಇದೆ, ದುಡ್ಡು ಎಲ್ಲಿಂದ ಬಂತು, ಎಲ್ಲಿಗೂ ಹಣ ಹಾಕೋದು ಒಂದ್ ರೀತಿಯಾಗಿ ಇದು ವ್ಯಸನ. ಒಬ್ಬ 500 ರೂಪಾಯಿ ಹಾಕೋದು, 1000 ರೂಪಾಯಿ ಹಾಕೋದು, ಆಮೇಲೆ ಹೋದ್ಮೇಲೆ ಸಾಲ ಮಾಡೋದು,
ಮನೆ ಮಠ ಮಾಡ್ಕೊಳ್ಳೋದು, ಆಸ್ತಿ ಮಾಡ್ಕೊಳ್ಳೋದು. ನನ್ನ ಅಂದಾಜಿನ ಪ್ರಕಾರ ಕಳೆದ 50 ವರ್ಷದಲ್ಲಿ ಒಂದೊಂದು ತಾಲೂಕಲ್ಲೂ ಇಂತಹ ಬೆಟ್ಟಿಂಗು ಮತ್ತೆ ಜೂಜಿನ ದಂಧೆ ಮತ್ತೆ ವ್ಯಸನಕ್ಕೆ ಬಲಿಯಾದಂತವರು ಸಾವಿರಾರು ಸಂಖ್ಯೆಯಲ್ಲಿ ಒಂದೊಂದು ತಾಲೂಕಲ್ಲಿ ಸಿಗ್ತಾರೆ. ಆ ತರದ ಯಾವುದೇ ಅಂಕಿ ಅಂಶಗಳನ್ನ ಇವತ್ತು ಸರ್ಕಾರ ಗಮನಿಸ್ತಾ ಇಲ್ಲ, ನೋಡ್ತಾ ಇಲ್ಲ. ಯಾಕೆ ಬೇಕು ಇವ್ರಿಗೆ? ಈ ಪಾಪಿಗಳಿಗೆ ಯಾರೋ ಜೂಜ್ ಆಡ್ಸೋ ಇನ್ನೊಂದು ಮಾಡೋ ಕಾಸು ಕೊಟ್ರೆ ಸಾಕು. ಇನ್ನ ಎಂತ ದುರಂತ ಅಂದ್ರೆ ಜೂಜು ಆಡಿಸುವಂತಹ ಗ್ಯಾಮ್ಲರ್ಗಳು ಇವತ್ತು ಸರ್ಕಾರ ನಡೆಸ್ತಾ ಇರುವಂತಹ ಪಕ್ಷಗಳಲ್ಲಿ ಇವತ್ತು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಎಂತ ದುರಂತ ನೋಡಿ. ಜೂಜು ನಾವೇನಿವತ್ತು ಜೂಜನ್ನ ನಿಷೇಧ ಮಾಡಬೇಕು, ಆನ್ಲೈನ್ ಜೂಜನ್ನ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದೀವಿ, ಧರಣಿ ಮಾಡ್ತಾ ಇದೀವಿ. ಆದ್ರೆ ಇಂತಹ ಆನ್ಲೈನ್ ಜೂಜನ್ನ ಬೆಟ್ಟಿಂಗ್ ಅನ್ನ ನಡೆಸುವಂತವರು ನಮ್ಮ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ, ನಮ್ಮ ಅಲ್ಲ, ಸಮಾಜಕ್ಕೆ ಮಾರಕವಾಗಿರುವಂತಹ ಈ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳಲ್ಲಿ ಗ್ಯಾಮ್ಲರ್ಗಳು ಇವತ್ತು ಜೂಜುಕೋರರು ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಯಾವ ತರಹದ ಲಾಭಿಯನ್ನ ಇವರು ಮಾಡಬಹುದು, ಇದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಅಂದ್ರೆ ಅನ್ನೋದನ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ವತಿಯಿಂದ ಇವತ್ತು ಏನು ಈ ಪ್ರತಿಭಟನೆ ಆಯೋಜನೆ ಮಾಡಲಾಗಿದೆ, ಇದು ಬಹಳ ಅತ್ಯಮೂಲ್ಯವಾದದ್ದು, ಇದು ಬಹಳ ಅಗತ್ಯವಾಗಿರುವಂತದ್ದು. ಇದೇ ಸಂದರ್ಭದಲ್ಲಿ ಈಗಾಗಲೇ 3-4 ವರ್ಷಗಳ ಹಿಂದೆನೆ ಏನು ಕೊರೋನಾದ ನಂತರದ ಸಂದರ್ಭದಲ್ಲಿ ಯುವ ಜನರು ಹೆಚ್ಚೆಚ್ಚಾಗಿ ಇಂತಹ ದುಶ್ಚಟಗಳಿಗೆ ಬಲಿಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಈ ತರದ ಆನ್ಲೈನ್ ಜೂಜನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ನಾವೆಲ್ಲರನ್ನು ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ವಿ. ಮನವಿ ಕೊಡ್ಬೇಕಾಗಿರೋರಿಗೆ ಮನವಿ ಕೊಟ್ವಿ, ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಿದ್ವಿ. ಆದ್ರೆ ಏನೋ ಇವತ್ತು ಸರ್ಕಾರಕ್ಕೆ ಒಂದಷ್ಟು ಎಚ್ಚರಗೊಂಡು ಸರ್ಕಾರಕ್ಕೆ ಎಚ್ಚರಾಗಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಈ ವಿಚಾರವಾಗಿ ಸಂಪೂರ್ಣವಾಗಿ ಇದನ್ನ ನಿಷೇಧ ಮಾಡೋದಕ್ಕೆ ಬೇಕಾಗಿರುವಂತಹ ಕ್ರಮಗಳನ್ನ, ಕಾನೂನುಗಳನ್ನ ನಾವು ರೂಪಿಸಬೇಕು ಅನ್ನುವಂತ ತೀರ್ಮಾನವನ್ನ ಸರ್ಕಾರ ಮಾಡಿದೆ ಅನ್ನುವಂತದ್ದು ಒಂದು ರೀತಿಯಲ್ಲಿ ಒಂದು ನೆಮ್ಮದಿ ಸಣ್ಣದಾಗಿರ್ತಕ್ಕ. ಆನ್ಲೈನ್ ಬೆಟ್ಟಿಂಗು, ಎಲ್ಲಾ ತರದ ಬೆಟ್ಟಿಂಗು ನಿಲ್ಲಬೇಕು. ಅದರಿಂದ ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಹೇಳ್ತಿದೀವಿ. ಮೋದಿ ಅವರು ಹೇಳ್ತಾರೆ ಇನ್ನ 5-10 ವರ್ಷದಲ್ಲಿ ಎಷ್ಟು 2047 ಎಷ್ಟು ಟ್ರಿಲಿಯನ್, 5 ಟ್ರಿಲಿಯನ್ 10 ಟ್ರಿಲಿಯನ್ ಎಕಾನಮಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಹಿಂಗೆ ಕುರುಪಕ್ಕೆ ಆನ್ಲೈನ್ ಬೆಟ್ಟಿಂಗ್ಗೆ ದಾಸರಾಗಿರುವಂತ ಯುವಜನರನ್ನ ಇಟ್ಕೊಂಡು ನೀವು ಎಂತ ಎಕಾನಮಿಯನ್ನ ನಿರ್ಮಾಣ ಮಾಡ್ತೀರಿ? ನಿಮಗೆ ಕೆಲಸ ಮಾಡೋದಕ್ಕೆ ಫ್ಯಾಕ್ಟರಿಗಳಲ್ಲಿ, ಉದ್ಯಮಗಳಲ್ಲಿ ಕೆಲಸ ಮಾಡುವಂತದಕ್ಕೆ ಒಳ್ಳೆ ಜ್ಞಾನ ಇರುವಂತವ್ರು ಎಲ್ಲಿ ಸಿಗ್ತಾರೆ? ಇವತ್ತು ವಿದ್ಯಾಭ್ಯಾಸವನ್ನು ಬಿಟ್ಟು ಆನ್ಲೈನ್ ಗೇಮ್ಗಳಿಗೆ ಇನ್ನೊಂದಕ್ಕೆ ದಾಸರಾಗಿರುವಂತವ್ರು ಎಲ್ಲಿ ಜ್ಞಾನವನ್ನ ಪಡ್ಕೊಂಡು ಯಾವ ರೀತಿಯ ಕೆಲ್ಸಕ್ಕೆ ಬರ್ತಾರೆ? ಅವ್ರು ಯಾವತ್ತಿದ್ರು ಇಲ್ಲ ಆಸ್ಪತ್ರೆಗಳಲ್ಲಿ, ಇಲ್ಲ ನಿಮ್ಯಾನ್ಸ್ ಅಂತ ಸೆಂಟರ್ಗಳಲ್ಲಿ ಉಳ್ಕೋತಾರೆ ಹೊರತು ನಮಗೆ ಕೆಲ್ಸಕ್ಕೆ ಬರೋದಿಲ್ಲ. ಇಲ್ಲ ಅದೆಲ್ಲ ಆಗಿ ಮುಕ್ತವಾಗಿ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಪ್ರೈಮ್ ಏಜ್ ಏನಂತ ಇರುತ್ತೆ, 18ರಿಂದ 30 ವರ್ಷ ಏನು ಕಲಿಕೆ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಮುಂದಿನ ಇಡೀ ಜೀವಮಾನಕ್ಕೆ ದೇಶಕ್ಕೆ ತಮ್ಮ ಕುಟುಂಬಕ್ಕೆ ಕೊಡುಗೆಯನ್ನ ಕೊಡುವಂತವರು ಹಾಳಾಗಿ ಬೀದಿನಲ್ಲಿ ಅಲ್ದಾಡುವಂತ ಒಂದು ಸ್ಥಿತಿ. ಇವತ್ತು ದೇಶದಲ್ಲಿ ಉದ್ಯೋಗ ಇಲ್ಲ. ಉದ್ಯೋಗ ಕೊಡೋದ ಕಡೆಗೆ ಗಮನ ಕೊಡದೇನೆ ಅವರನ್ನ ಈ ಚಟಗಳಿಗೆ ದಾಸರಾಗಿ ಉದ್ಯೋಗ ಕೇಳದೆ ಇದ್ರೆ ಸಾಕು, ನಾವು ಆರಾಮಾಗಿರ್ತೀವಿ, ನಮಗೆ ಲಾಭ ಬರ್ತಿರುತ್ತೆ, ನಾವು ನೆಮ್ಮದಿಯಾಗಿ ಆಡಳಿತ ನಡೆಸ್ಕೊಂಡು ಹೋಗಿರೋಣ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಇದು ನಮ್ಮ ಇವತ್ತಿನ ಸರ್ಕಾರಗಳು ಯೋಚನೆ ಮಾಡ್ತಿರುವಂತ ಪರಿಸ್ಥಿತಿ. ಇವೆಲ್ಲದರ ಮಧ್ಯೆ ನಾವು ಕೆಆರ್ಎಸ್ ಪಕ್ಷದಿಂದ ಈ ರೀತಿಯ ಸಮಾಜಕ್ಕೆ ಏನ್ ಬೇಕು ಅದನ್ನ ಕೇಳಿಕೊಂಡು ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಇದು ಇವತ್ತು ಕೇವಲ ರಾಜ್ಯ ಸರ್ಕಾರಕ್ಕೆ ನಾವು ಮಾಡ್ತಿರುವಂತ ಆಗ್ರಹ ಅಲ್ಲ, ಇಡೀ ದೇಶದಲ್ಲಿ ಇದು ನಿಷೇಧ ಆಗಬೇಕು. ಮೋದಿ ಅವರು ಹೇಳ್ತಿರೋದು ನಾವು ಇನ್ನು 2025ರಲ್ಲಿ ನಾವು ಜಪಾನ್ನ 4ನೇದೋ 3ನೇದೋ ಇಡೀ ವರ್ಲ್ಡ್ ಅಲ್ಲಿ ಒಂದು ಅಗ್ರಮಾನ್ಯ ಆರ್ಥಿಕತೆಯನ್ನು ಹೊಂದಿರುವಂತ ದೇಶ ಆಗಿದೀವಿ ಅಂತ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಫೋರ್ಕಾಸ್ಟ್ ಅನ್ನ ಕೊಟ್ಟಿರೋದನ್ನ ಈಗಾಗಲೇ ನಾವು ಆಗೋಗ್ಬಿಟ್ಟಿದೀವಿ ಅಂತ ಅಂದ್ಬಿಟ್ಟು ಗುಲ್ಲೆ ಬರ್ತಿದ್ದಾರೆ. ಆದ್ರೆ ಒಳ್ಳೇದು, ಆದ್ರೆ ಮಾಡ್ಬೇಕಾಗಿರುವಂತದ್ದೇನು ಕೇವಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಆಗಲ್ಲ, ಅದನ್ನ ಮಾಡುವಂತ ದಾರಿನಲ್ಲಿ ಹೋಗ್ಬೇಕು. ನಾವು ಎಂತ ನೈತಿಕತೆಯನ್ನ
ಉಳ್ಕೊಂಡಿರುವಂತ ಸಮಾಜವನ್ನ ಕಟ್ಟಬೇಕು. ಅದ್ರ ಮೂಲಕ ಒಂದು ಒಳ್ಳೆಯ ಆರ್ಥಿಕತೆಯನ್ನ ಕಟ್ಕೊಳ್ಬೇಕು. ಸಬಲವಾಗಿರುವಂತ ಒಂದು ದೇಶವನ್ನ ಕಟ್ಟಬೇಕಾದ್ರೆ ಇವೆಲ್ಲ ಅತ್ಯಗತ್ಯ. ಆದ್ರೆ ಇದ್ಯಾವುದನ್ನು ಪರಿಗಣಿಸದೇನೆ ನಾವು 2047 ಟ್ರಿಲಿಯನ್ ಎಕಾನಮಿಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಅಂದ್ರೆ ಬಹಳ ಹಾಸ್ಯಾಸ್ಪದ. ಅವತ್ತಿಗೆ ಇಡೀ ಸಮಾಜ ಕುಸಿದು ಬಿಟ್ಟಿರುತ್ತೆ. ಅವತ್ತಿಗೆ ಒಂದು 16 ಜನರಲ್ಲಿ 100 ಬಿಲಿಯನ್ 16 ಬಿಲಿಯನ್ ದುಡ್ಡಿದ್ರೆ ಏನು ಉಪಯೋಗ ಬರಲ್ಲ. ಅವ್ರ ಹತ್ರ ಇರುತ್ತೆ. ಜನರ ಏನ್ ಮಾಡ್ಬೇಕು? ಭಿಕ್ಷೆ ಬೇಡ್ಬೇಕಾ? ಇದು ನಾವು ಕೇಳ್ಬೇಕಾಗಿರುವಂತ ಪ್ರಶ್ನೆ. ಜನರನ್ನು ಕೇಳ್ಬೇಕಾಗಿರುವಂತದ್ದು, ಅರಿಸ್ಕೋಬೇಕಾಗಿರುವಂತದ್ದು. ಆದ್ರಿಂದ ಇಡೀ ದೇಶದಲ್ಲಿ ಅದು ಕೌಶಲ್ಯದ ಆಟದ ಹೆಸರಿನಲ್ಲಿ ಮಾಡುವಂತ ದಂಧೆಗಳನ್ನು ಯಾವುದೇ ಹಣದ ವಹಿವಾಟನ್ನ ಇಟ್ಕೊಂಡು ನೀವು ಆಟವನ್ನ ಆಡ್ತೀವಿ ಅಂತ ಅಂದ್ರೆ ಅದು ನಿಷೇಧಕ್ಕೆ ಒಳಪಡಬೇಕು. ನೀವು ಫ್ರೀ ಆಗಿ ಬಿಡ್ತೀರಾ ಒಂದು ಕೌಶಲ್ಯದ ಆಟಗಳನ್ನ ಅದನ್ನ ಮಾಡಿ ದುಡ್ಡು ಕಳ್ಕೊಳ್ಳುವಂಥದ್ದೇನಿಲ್ಲ. ಒಂದಷ್ಟು ಆಡ್ತಾರೆ, ಇದ್ ಮಾಡ್ತಾರೆ, ಅದು ಅವರವರ ಹಣೆ ಬರ. ಆದ್ರೆ ದುಡ್ಡಿನ ವ್ಯವಹಾರವನ್ನು ಇಟ್ಕೊಂಡು ನೀವು ಮಾಡ್ತೀವಿ ಅಂದ್ರೆ ಅದು ಅಕ್ರಮ ದಂಧೆ. ನೀವು ಹಿಂಬಾಗಿಲಿಂದ ಸಮಾಜವನ್ನ ಹಾಳು ಮಾಡೋದಕ್ಕೆ ಮಾಡಿಕೊಟ್ಟಿರುವಂತ ಅವಕಾಶಗಳು. ಇದು ಸಂಪೂರ್ಣವಾಗಿ ನಿಲ್ಬೇಕು. ರಾಜ್ಯದಲ್ಲಿ ನಿಂತ್ರೆ ಉಪಯೋಗ ಆಗಲ್ಲ. ಅದು ಹಿಂಬಾಗಿಲಿಂದ ಇದು ಇವತ್ತು ಇಂಟರ್ನೆಟ್ ಸರ್ವವ್ಯಾಪಿ ಎಲ್ಲಿಂದನಾದ್ರೂ ಬರುತ್ತೆ. ಅದು ಇಂಟರ್ನೆಟ್ ಅನ್ನೋದು ಕಂಟ್ರೋಲ್ ಮಾಡುವಂತದ್ದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿರುವಂತ ಒಂದು ವಿಚಾರ. ಅದು ಸೆಂಟ್ರಲ್ ಲಿಸ್ಟ್ ಅಲ್ಲಿ ಬರುತ್ತೆ, ಯೂನಿಯನ್ ಲಿಸ್ಟ್ ಅಲ್ಲಿ. ಆದ್ರಿಂದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನಿರುತ್ತೆ, ಇನ್ಫಾರ್ಮೇಶನ್ ಈ ತರದ್ದೆಲ್ಲ. ಆದ್ರಿಂದ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ರಾಜ್ಯ ಸರ್ಕಾರನೂ ಇದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಹೇಳಬೇಕು. ನ್ಯಾಯಾಲಯದಲ್ಲಿ ಏನಿದೆ ಅಕಸ್ಮಾತ್ ತೀರ್ಪುಗಳು ಅದಕ್ಕೆ ವಿರುದ್ಧವಾಗಿದ್ರೆ ಅದನ್ನ ಸರಿಪಡಿಸುವಂತ ಅವಕಾಶಗಳು ಪಾರ್ಲಿಮೆಂಟ್ಗೆ, ವಿಧಾನಸಭೆಗೆ ಇದಾವೆ. ಅದನ್ನ ಮಾಡಬೇಕು. ಅವ್ರು ಹೇಳಿದ್ರೆ ನಾವು ಕೇಳ್ಕೊಂಡು ಸುಮ್ಮನೆ ಇರ್ತೀವಿ ಅಂತ ಅಂದ್ರೆ ನಾವೇನು ಮೂರ್ಖರಲ್ಲ. ಜನರು ಎಚ್ಚೆತ್ಕೊಂಡಿದ್ದಾರೆ. ಇದನ್ನ ಕೇಳಬೇಕು ಅಂತ ಆಗ್ರಹಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.